See one by one. First, one more question. What define biotechnology? Biotechnology define ಮಾಡಬೇಕು. ಏನು biotechnology deals with the techniques of using living organisms or products obtained from them by industrial process for the welfare of the mankind. ಅಂದ್ರೇನು, ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಇಂದ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಅದರಿಂದ ಒಂದು ಪ್ರಾಡಕ್ಟ್ನ ಒಬ್ಟೈನ್ ಮಾಡಿಕೊಂಡ್ರೆ ಆ ಪ್ರಾಡಕ್ಟು ಯೂಸ್ಫುಲ್ ಆಗಿರಬೇಕು, ಮ್ಯಾನ್ಕೈಂಡ್ಗೆ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ನ ಪ್ರಿಪೇರ್ ಮಾಡ್ತಕ್ಕಂಥ ಒಂದು ಪ್ರೊಸೆಸ್ ಏನಿದೆ ದಟ್ ವಿ ಕಾಲ್ಡ್ ಆಸ್ ಬಯೋಟೆಕ್ನಾಲಜಿ. ಅದನ್ನೇ ಅಂತ ಕರಿತೀವಿ ನಾವು ಬಯೋಟೆಕ್ನಾಲಜಿ ಅಂತ ಕರಿತೀವಿ. ಬಯೋಟೆಕ್ನಾಲಜಿ ಈಸ್ ದ branch of science, biology, which deals with the study of the technique using in the living organism to obtain a product, and that product is welfare or beneficial for the humankind ಅಥವಾ ಮ್ಯಾನ್. ಇದನ್ನೇ ಅಂತ ಕರಿತೀವಿ ನಾವು ಬಯೋಟೆಕ್ನಾಲಜಿ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಈಸ್ ಜೆನೆಟಿಕ್ ಇಂಜಿನಿಯರಿಂಗ್? ಒಂದು ಮಾರ್ಕ್ ಕೇಳ್ತಾರೆ, ಇಂಪಾರ್ಟೆಂಟ್. ದ ಟೆಕ್ನಾಲಜಿ ಆಫ್ ಕಂಬೈನಿಂಗ್ DNA from two different organisms to obtain the desired character, desired product, that is a recombinant DNA technology or gene cloning or genetic engineering. ಇದನ್ನೇ ಅಂತ ಕರಿತೀವಿ ಜೀನ್ ಕ್ಲೋನಿಂಗ್ ಅಂತೀವಿ, ಜೆನೆಟಿಕ್ ಇಂಜಿನಿಯರಿಂಗ್ ಅಂತೀವಿ, ರಿಕಾಂಬಿನೆಂಟ್ ಟೆಕ್ನಾಲಜಿ ಅಂತ ಕರಿತೀವಿ. ಇಲ್ಲಿ ಏನು ಮಾಡ್ತೀವಿ, ಯಾವುದಾದ್ರು ಎರಡು ಆರ್ಗ್ಯಾನಿಸಮ್ಸ್ದು ನಮಗೆ ಜೀನನ್ನು ಅಥವಾ DNA ಇಂಟಿಗ್ರೇಟ್ ಮಾಡಿ ಒಂದು ಹೊಸದೊಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಜೀನ್ನ, ಡೆಸರ್ಟ್ ಜೀನ್ನ ಇಂಟ್ರೆಸ್ಟ್ ಇರ್ತಕ್ಕಂಥದ್ದನ್ನು ಜಾಯಿನ್ ಮಾಡ್ತೀವಿ. ಅಂಥ ಟೆಕ್ನಿಕನ್ನು ನಾವೇನಂತ ಕರಿತೀವಿ, ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಇಲ್ಲೇನಾಗ್ತೀವಿ, ಯು ಆರ್ ಮ್ಯಾನಿಪುಲೇಟಿಂಗ್ ದ ಜೆನೆಟಿಕ್ ಮೆಟೀರಿಯಲ್. ಜೆನೆಟಿಕ್ ಮೆಟೀರಿಯಲ್ನ ಮ್ಯಾನಿಪುಲೇಟ್ ಮಾಡ್ತೀವಿ. ದಟ್ಸ್ ಅ ಟೆಕ್ನಿಕ್ ವಿ ಕಾಲ್ಡ್ ಆಸ್ ಜೆನೆಟಿಕ್ ಇಂಜಿನಿಯರಿಂಗ್. ನೆಕ್ಸ್ಟ್, ಮೆನ್ಷನ್ ದ ಟೂಲ್ಸ್ ಯೂಸ್ಡ್ ಇನ್ ದಿ ಜೆನೆಟಿಕ್ ಇಂಜಿನಿಯರಿಂಗ್. ಈ ಜೆನೆಟಿಕ್ ಇಂಜಿನಿಯರಿಂಗಲ್ಲಿ ಯೂಸ್ ಮಾಡ್ತಕ್ಕಂಥ ಟೂಲ್ಸ್ ಯಾವ್ದು, ವಿಚ್ ಆರ್ ದ ಟೂಲ್ಸ್ ವಿ ಆರ್ ಯೂಸಿಂಗ್ ಇನ್ ದ ಜೆನೆಟಿಕ್ ಇಂಜಿನಿಯರಿಂಗ್? ಎರಡು ಮಾರ್ಕಿ ಕೇಳ್ತಾರೆ. ಒನ್ ಈಸ್ ಫಾರಿನ್ DNA ಆರ್ ಡೆಸರ್ಟ್ DNA. ಒಂದು ಫಾರಿನ್ DNA ಇರ್ಬೋದು, ಅಲ್ಲ ಡೆಸರ್ಟ್ DNA. ಯಾವುದೋ ಒಂದು ಜೀನು ಅಥವಾ ಒಂದು DNA ಎಲಿಮೆಂಟು ಒಂದು ಬೆನಿಫಿಟ್ ಇದೆ ಅಂತ ಗೊತ್ತಾದರೆ ಅದನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು ಒಂದು ಫಸ್ಟ್ ಐಡೆಂಟಿಫೈ ಮಾಡೋದು ಫಾರಿನ್ DNA. ಸೆಕೆಂಡ್, ಎನ್ಸೈಮ್ಸ್. ವಿ ಆರ್ ಯೂಸಿಂಗ್ enzymes. What are the enzymes? That is REN and DNA ligases. REN means restriction endonucleases. Restriction endonucleases ಒಂದು, ಅಥವಾ ಅನದರ್ ಒನ್ ಇಸ್ DNA ligase. DNA ligaseನ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ನೆಕ್ಸ್ಟ್, ವೆಕ್ಟರ್ ಆರ್ ವೆಹಿಕಲ್ DNA. ನಾವು ವೆಕ್ಟರ್ನ ಯೂಸ್ ಮಾಡ್ತೀವಿ, ಆರ್ ವೆಹಿಕಲ್ ಆರ್ DNA ವಿ ಆರ್ ಯೂಸಿಂಗ್. ನೆಕ್ಸ್ಟ್, ಹೋಸ್ಟ್ ಸೆಲ್ನ ಯೂಸ್ ಮಾಡ್ತೀವಿ. ದೆನ್ ಬಯೋರಿಯಾಕ್ಟರ್ ಏನಕ್ಕೆ, ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ. ಆ ಇಂಟಿಗ್ರೇಟ್ ಆದಮೇಲೆ ಆ ಹೋಸ್ಟ್ಗೆ ಇಂಟ್ರೊಡ್ಯೂಸ್ ಆದಮೇಲೆ ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು ಹೋಸ್ಟ್ನ. ಸೊ ದಟ್ ವಿ ಆರ್ ಯೂಸಿಂಗ್ ಬಯೋರಿಯಾಕ್ಟರ್ ಫಾರ್ ಮಲ್ಟಿಪ್ಲಿಕೇಶನ್ ಪರ್ಪಸಸ್. ದೀಸ್ ಆರ್ ದ ಟೂಲ್ಸ್ ವಿ ಆರ್ ಯೂಸಿಂಗ್ ಇನ್ ದ ಜೆನೆಟಿಕ್ ಇಂಜಿನಿಯರಿಂಗ್ ಟೆಕ್ನಿಕ್. ನೆಕ್ಸ್ಟ್, ವಾಟ್ ಇಸ್ ದ ಫಾರಿನ್ DNA? ಫಾರಿನ್ DNA ಅಂದರೆ ಏನು? ದ DNA ಆಫ್ ಔಟರ್ ಅವರ್ ಇಂಟ್ರೆಸ್ಟ್ ಈಸ್ ಕಾಲ್ಡ್ ಆಸ್ ಫಾರಿನ್ DNA. ನಮಗೆ ಯಾವುದೋ ಒಂದು DNA ಇಂಟ್ರೆಸ್ಟ್ ಏನಿದೆ ಅದನ್ನು ಫಾರಿನ್ DNA ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ BT ಕಾಟನ್ ಅಂತ ಹೇಳಿದ್ವಿ. BT ಕಾಟನಲ್ಲಿ ವಿಚ್ ಇಸ್ ದ ಫಾರಿನ್ ಜೀನ್? ದಟ್ ಈಸ್ ಕ್ರೈಜೀನ್. ದಟ್ ಇಸ್ ಬ್ಯಾಸಿಲಸ್ thuringiensis ಬ್ಯಾಕ್ಟೀರಿಯಾ ಫ್ರಮ್ ವಿಚ್ ವಿ ಆರ್ ಐಸೋಲೇಟಿಂಗ್ ದ ಡೆಸರ್ಟ್ DNA ಪಾರ್ಟ್. ದಟ್ ಈಸ್ gene. That is cry1, cry1AC, cry1AB. These are the genes, crygenes. This crygene is a BT gene. That is a desert gene. That one is known as a foreign gene. Same way, foreign gene ಅಂತಂದ್ರೆ desert DNA. Next, briefly explain enzyme restriction endonucleases. Endonucleases enzyme ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. The enzymes cut DNA at a specific site. Hence it is called as molecular scissors. ಅವನೇ ಅಂತ ಕರಿತೀವಿ, ಮಾಲಿಕ್ಯುಲರ್ ಸೀಸರ್ಸ್ ಅಂತ ಕರಿತೀವಿ. ಯಾವ? ಬಿಕಾಸ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ಆರ್ ಎಂಜೈಮ್ಸ್, ದೇ ಕ್ಯಾನ್ ಕಟ್ ದ DNA ಎಲಿಮೆಂಟ್ ಅಟ್ ಅ ಸರ್ಟನ್ ಸ್ಪೆಸಿಫಿಕ್ ಪಾಯಿಂಟ್. ದೋಸ್ ಆರ್ ಕಾಲ್ಡ್ ಆಸ್ endonucleases or molecular scissors. That is REN, restriction endonucleases, are the enzymes. ಖಾಲಿ enzymes and endonuclease ಅಂದರೆ they can cut. For example, this is one of the stretch of DNA molecule that endonucleases, they can cut the DNA at in between anywhere or any part or any region of the DNA. That is known as endonucleases. Restriction endonucleases means they cut the DNA element at a specific site. At a specific site only they cut the DNA element. Those are called as restriction endonucleases, REN. Example, here you can see GAA
TTC. They cut the enzymes here only in this region. G regions, here G region is there. So this is the way they cut here and they will cut here. Like this, you can see that restriction endonucleases. And another one is palindromic sequences. Palindromic sequence ಅಂದ್ರೆ ಏನು, ಈ ಕಡೆಯಿಂದ ನೋಡ್ರು ಒಂದೇ ಥರ ಇರಬೇಕು, ಈ ಕಡೆಯಿಂದ ನೋಡ್ರು ಒಂದೇ ಥರ ಇರಬೇಕು ಅಂಥ ಸೀಕ್ವೆನ್ಸ್ ನಾವೇನು ಕರಿತೀವಿ, ಪ್ಯಾಲೆಂಡ್ರಮಿಕ್ ಸೀಕ್ವೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಣ್ಣ ಅಂತ ಲೆಟರ್ ಬಂದರೆ ANNA ಅಣ್ಣ, ಈ ಕಡೆಯಿಂದಲೂ ನೋಡ್ರು ಅಣ್ಣನೇ, ಆ ಕಡೆಯಿಂದ ನೋಡ್ರು ಅಣ್ಣನೇ. ಅಮ್ಮ, ಈ ಕಡೆ ನೋಡ್ರು ಅಮ್ಮನೇ, ಆ ಕಡೆ ನೋಡ್ರು ಅಮ್ಮನೇ. ಸೇಮ್ ವೇ ಸಚ್ ಕೈಂಡ್ ಆಫ್ ವರ್ಡ್ಸ್ ವಿ ಕಾಲ್ಡ್ as palindromic words. ನೆಕ್ಸ್ಟ್, ವಾಟ್ ಆರ್ ಎಕ್ಸೋನ್ಯೂಕ್ಲಿಯಸಸ್? ಎಕ್ಸೋನ್ಯೂಕ್ಲಿಯಸಸ್, ಎಂಡೋನ್ಯೂಕ್ಲಿಯಸ್ ಡಿಸ್ಕಸ್ ಮಾಡಿದ್ವಿ. ಎಕ್ಸೋನ್ಯೂಕ್ಲಿಯಸಸ್ ಅಂದರೆ ಏನು? ಎಕ್ಸೋನ್ಯೂಕ್ಲಿಯಸ್ ಆರ್ ದ enzymes, restriction enzymes. They cut the DNA at the end of the DNA segment. ಆ DNA segment ಎಂಡಲ್ಲಿ ಕಟ್ ಮಾಡಿದ್ರೆ ಅವನ್ನ ಅಂತ ಕರಿತೀವಿ ಎಕ್ಸೋನ್ಯೂಕ್ಲಿಯಸಸ್ ಅಂತ ಕರಿತೀವಿ. They are called as exonucleases. The restriction enzymes of two types, exonucleases and endonucleases. Restriction enzymes ಅಲ್ಲಿ ಎರಡು ಟೈಪ್ ಇದೆ. ಒಂದು exonucleases ಅನ್ನೋದು is endonucleases. Exonucleases ಅಂದರೆ they remove the nucleotides ಫ್ರಮ್ ದ ಎಂಡ್ಸ್ ಆಫ್ ದ DNA. ಎಕ್ಸೋ ಅಂದರೆ ಔಟ್ಸೈಡಲ್ಲಿ, ಲಾಸ್ಟ್ ಎಂಡಲ್ಲಿ DNA ಎಲಿಮೆಂಟ್ನ ನ್ಯೂಕ್ಲಿಯೋಟೈಡ್ಸ್ನ ರಿಮೂವ್ ಮಾಡ್ತಕ್ಕಂಥದ್ದು. ಎಂಡೋ ಅಂತಂದರೆ ಇನ್ಸೈಡ್ ಒಳಗಡೆ DNA ಎಲಿಮೆಂಟ್ ಇಲ್ಲಿ ಕಟ್ ಮಾಡಿದ್ರೆ ಎಕ್ಸೋ, ಇಲ್ಲಿ ಕಟ್ ಮಾಡಿದ್ರೆ ಎಕ್ಸೋ, ಇನ್ ಬಿಟ್ವೀನ್ ಇಲ್ಲೇನ ಮಾಡಿದ್ರೆ ಎಂಡೋ. ಅಲ್ಲಿ ಎಂಡೋನಲ್ಲಿ ರಿಸ್ಟ್ರಿಕ್ಷನ್ ಎಂಡೋ ಅಂತ ಬರ್ತದೆ, ಅದು ಸ್ಪೆಸಿಫಿಕ್ ಸೈಟಲ್ಲಿ ಮಾತ್ರ ಕಟ್ ಮಾಡುತ್ತೆ. ನೆಕ್ಸ್ಟ್, ವಾಟ್ ಈಸ್ DNA ಲೈಗೇಸ್? DNA ಲೈಗೇಸ್ ಅಂದ್ರೇನು? ದೀಸ್ ಆರ್ ದ ಎನ್ಸೈಮ್ಸ್ ವಿಚ್ ಜಾಯಿನ್ಸ್ ದ ಟು DNA ಎಲಿಮೆಂಟ್. ಎರಡು DNA ಎಲಿಮೆಂಟ್ನ ಈ ಜಾಯಿನ್ ಮಾಡ್ತಾವಂಥವನ್ನ DNA ಲೈಗೇಸ್ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಈಸ್ ವೆಕ್ಟರ್? ಗಿವ್ ಎಕ್ಸಾಂಪಲ್. ವೆಕ್ಟರ್ ಅಂದ್ರೇನು, ಒಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳ್ತಾರೆ. ವೆಕ್ಟರ್ ಇಸ್ ಎ ಫ್ರಾಗ್ಮೆಂಟ್ ಆಫ್ DNA used to carry desired gene from choice of organism to the organisms of interest is called vector. The vectors carry gene of our interest, therefore they are called as molecular vehicles, or they are also called as molecular taxi. ವೆಕ್ಟರ್ ಅಂದರೆ ಫ್ರಾಗ್ಮೆಂಟ್ ಆಫ್ DNA ಯೂಸ್ ಟು ಕ್ಯಾರಿ ಡೆಸೈರ್ಡ್ ಜೀನ್. ಆ ಒಂದು ಫ್ರಾಗ್ಮೆಂಟ್ ಆಫ್ DNA ಇರುತ್ತೆ ದಟ್ ಯೂಸ್ ಟು ಕ್ಯಾರಿ ದ ಡೆಸೈರ್ಡ್ ಜೀನ್ ಆಫ್ ಇಂಟ್ರೆಸ್ಟ್, ದಟ್ ಈಸ್ ನೋನ್ ಆಸ್ ವೆಕ್ಟರ್. ಅದಂಥ ಆರ್ಗನಿಸಮ್ಸ್ ನಾವೇನು ಕರಿತೀವಿ, ವೆಕ್ಟರ್ ಅಂತ ಕರಿತೀವಿ. ಎಕ್ಸಾಂಪಲ್ ಪ್ಲಾಸ್ಮಿಡ್ಸ್, ಕಾಸ್ಮಿಡ್ಸ್ ಅಂಡ್ ಅದರ್ ಒನ್ ಇಸ್ ಬ್ಯಾಕ್ಟೀರಿಯೋಫೇಜಸ್. ದೀಸ್ ಆರ್ ದ ವೆಕ್ಟರ್ಸ್. ವಾಟ್ ಆರ್ ಪ್ಲಾಸ್ಮಿಡ್ಸ್? ಗಿವ್ ಎಕ್ಸಾಂಪಲ್ಸ್. ಪ್ಲಾಸ್ಮಿಡ್ ಅಂದ್ರೇನು? ಗಿವ್ ಒನ್ ಎಕ್ಸಾಂಪಲ್. ಪ್ಲಾಸ್ಮಿಡ್ಸ್ ಆರ್ ಆಟೋನಮಸ್ಲಿ ರೆಪ್ಲಿಕೇಟಿಂಗ್. Plasmids are autonomously replicating small circular double-stranded extra chromosomal DNA. They are called as, they are found in the cytoplasm of the bacteria. Those are called as plasmids. Plasmids andandre they are the autonomously replicated small circular and double-stranded extra chromosomal DNA found in the cytoplasm of the bacteria. Those are called as plasmids. Example, PBr322 and PUC18. PUC18 and PBr322 are the vectors found in the bacteria. PBr322 is a very important plasmid that will be given for your exam. So many times they have given. So important enzyme that plasmid. Important plasmid, it is present in the bacteria. You have to remember to draw the diagram and label the parts. ಈ ಡಯಾಗ್ರಾಮ್ ಬರ್ದು ಲೇಬಲ್ ಮಾಡಬೇಕು. ಇವೇನಿವು? These are the sites. Enzymes BAMH1, SOL1, PU1 and PV1, PBU1, EcoR1, CLN1 and HIND3. These are the enzyme sites, restriction sites that you have to remember in the PBr322 plasmid. Next, what is insertional inactivation? Insertional inactivation andre ಏನು? It is the inactivation of the selectable markers gene in a cloning vector by introducing a gene of interest. ನಾವೇನು ಮಾಡ್ತೀವಿ? By introducing a gene of interest, we are inactivate the selectable markers. We are inactivate the selectable marker gene by cloning vector by inserting gene of interest. That is known as insertional inactivation. ಅದನ್ನೇ ಅಂತ ಕರಿತೀವಿ ನಾವು insertional inactivation ಅಂತ ಕರಿತೀವಿ. Then name the enzyme involved in PCR. PCR ಅಲ್ಲಿ ಇನ್ವಾಲ್ವ್ ಆಗಂತ ಎನ್ಸೈಮ್ ಯಾವುದು? ವಿಚ್ ಇಸ್ ದ ಎನ್ಸೈಮ್ ವಿಚ್ ಇಸ್ ಯೂಸ್ಡ್ ಇನ್ ದಿ PCR. ಇದನ್ನ ಜೂನ್ 2017 ಅಲ್ಲಿ ಕೇಳಿದ್ದಾರೆ. ದಿಸ್ ಕ್ವಶನ್ ಇಸ್ ಆಸ್ಕ್ಡ್ ಇನ್ ಜೂನ್ 2017. ದಟ್ ಪಾಲಿಮರ್ ಎನ್ಸೈಮ್ ದಟ್ ಈಸ್ ಟೆಕ್ ಪಾಲಿಮರೇಸ್. ಟೆಕ್ ಮೀನ್ಸ್ ಥರ್ಮಸ್ ಅಕ್ವಿಟಿಕಸ್. Thermus aquaticus enzyme, that is Taq polymerase enzyme we are using in the PCR
technique. PCR means polymerase chain reaction. PCR means polymerase chain reaction. Name the technique used in to separate DNA fragments in all DNA. That is March 2015 ಕೇಳಿದ ಕ್ವಶನ್ ಇದು. ಅಗರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ 1 ಮಾರ್ಕಿಗೆ. ಅಗರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್. ವಾಟ್ ಈಸ್ ಎಲ್ಯೂಷನ್? ಎಲ್ಯೂಷನ್ 2019 ಕೇಳಿದರು. 2019 ವಾಟ್ ಈಸ್ ಎಲ್ಯೂಷನ್? 2019 ಕ್ವಶನ್. The separated DNA bands are cut from the agarose gel and extracted from the gel piece. This technique is known as elution. ಅದ ಟೆಕ್ನಿಕ್ ಅಂತ ಕರಿತೀವಿ, ಎಲ್ಯೂಷನ್ ಅಂತ ಕರಿತೀವಿ. ಏನು ಮಾಡ್ತೀವಿ, ಅಗರೋಸ್ ಜೆಲ್ಲಲ್ಲಿ ಪಾಸ್ ಮಾಡಿರ್ತೀವಿ, ಆ ಬ್ಯಾಂಡ್ ಇರ್ತದೆ, ಆ ಬ್ಯಾಂಡ್ನ ಕಟ್ ಮಾಡಿ ಅದರಿಂದ ಆ ಕಟ್ ಪೀಸಿಂದ DNA ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಆ ಜೆಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅಂಥದನ್ನ ಅಂತ ಕರಿತೀವಿ, ಎಲ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟ್, what is the significance of selectable markers in cloning vector? March 2017 question. That is, selectable markers help in identifying, eliminating non-transformants. ಐಡೆಂಟಿಫೈ ಮಾಡಿ ಮತ್ತು ಎಲಿಮೆಂಟ್ ಮಾಡೋಕ್ಕೆ, ನಾನ್ ಟ್ರಾನ್ಸ್ಫರ್ಮೆಂಟ್ಸಿಂದ ಟ್ರಾನ್ಸ್ಫರ್ಮೆಂಟಿಂದ ಎಲಿಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೆಲೆಕ್ಟಿವ್ಲಿ ಪರ್ಮಿಟಿಂಗ್ ದಿ ಗ್ರೋತ್ ಆಫ್ ದಿ ಟ್ರಾನ್ಸ್ಫರ್ಮೆಂಟ್ಸ್. ಇವೇನು ಮಾಡ್ತವೆ? ದೇ ಆರ್ ಸೆಲೆಕ್ಟಿವ್ಲಿ ಪರ್ಮಿಟಿಂಗ್ ದಿ ಗ್ರೋತ್ ಆಫ್ ದ ಟ್ರಾನ್ಸ್ಫರ್ಮೆಂಟ್ಸ್. ದೀಸ್ ಆರ್ ದ ಇಂಪಾರ್ಟೆಂಟ್. ನೆಕ್ಸ್ಟ್, ಎಕ್ಸ್ಪ್ಯಾಂಡ್ PCR. PCR ಎಕ್ಸ್ಪ್ಯಾಂಡ್ ಮಾಡಿ. ಪಾಲಿಮರೇಸ್ ಚೈನ್ ರಿಯಾಕ್ಷನ್ಸ್. ರೈಟ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ PCR ಸೈಕಲ್. PCR ಸೈಕಲಲ್ಲಿ ಯಾವ್ಯಾವ ಸ್ಟೆಪ್ಸ್ ಇನ್ವಾಲ್ವ್ ಆಗ್ತದೆ ಬರೀರಿ ಅಂತ ಕೇಳ್ತಾರೆ. ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ PCR technique are the first step, denaturation of DNA. Denaturation of DNA. Denaturation ಅಂದರೆ ಸ್ಪ್ಲಿಟಿಂಗ್ ಆಫ್ DNA into 2 strands. 2 ಸ್ಟ್ಯಾಂಡಾಗಿ ಸಪ್ರೇಟ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ಅನಿಲಿಂಗ್ ಆಫ್ ದ ಪ್ರೈಮರ್ಸ್. ಪ್ರೈಮರ್ನ ಅನಿಲಿಂಗ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ಎಕ್ಸ್ಟೆನ್ಷನ್ ಸ್ಟೆಪ್, ಪ್ರೈಮರ್ ಎಕ್ಸ್ಟೆನ್ಷನ್. ದೀಸ್ ಆರ್ ದ 3 steps involved in the PCR technique. ನೆಕ್ಸ್ಟ್, ಮೆನ್ಷನ್ ದ ಫಂಕ್ಷನ್ ಆಫ್ ದ DNA ligase. DNA ligase ಫಂಕ್ಷನ್ನ ಮೆನ್ಷನ್ ಮಾಡಿ ಅಂತ ಕೇಳ್ತಾರೆ. ದೀಸ್ ಆರ್ ದ ಎನ್ಸೈಮ್ಸ್ ವಿಚ್ ಕ್ಯಾನ್ ligase enzyme. This can join the fragments of DNA which are having the complementary sticky ends. Complementary sticky ends ಇರ್ತವೆ, ಅವನ್ನ ಜಾಯಿನ್ ಮಾಡ್ತಕ್ಕಂಥ ಕೆಲಸನ ligase enzymes ಮಾಡ್ತವೆ. ನೆಕ್ಸ್ಟ್, ನೇಮ್ ದ ಸ್ಟೈನ್ ಯೂಸ್ಡ್ ಇನ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಕೇಳಿದ್ದಾರೆ. ಇಥಿಡಿಯಂ ಬ್ರೋಮೈಡ್. ದಿಸ್ ಇಸ್ ಅ ಜೆಲ್ ದಟ್ ಇಸ್ ಅ ಸ್ಟೈನ್ ವಿ ಆರ್ ಯೂಸಿಂಗ್ ಇನ್ ದಿ ಜೆಲ್ ಎಲೆಕ್ಟ್ರೋಫೋರೆಸಿಸ್. ವಾಟ್ ಈಸ್ ಅ ಬಯೋರಿಯಾಕ್ಟರ್? ಬಯೋರಿಯಾಕ್ಟರ್ ಅಂದ್ರೆ ಏನು? ಇಟ್ ಇಸ್ ಅ ವೆಸಲ್ ಇನ್ ವಿಚ್ ರಾ ಮೆಟೀರಿಯಲ್ಸ್ ಆರ್ ಬಯಾಲಜಿಕಲಿ ಕನ್ವರ್ಟೆಡ್ ಇಂಟು ಎ ಸ್ಪೆಸಿಫಿಕ್ ಪ್ರಾಡಕ್ಟ್ಸ್ ಯೂಸಿಂಗ್ ಮೈಕ್ರೋಬಿಯಲ್ ಪ್ಲಾಂಟ್ಸ್, ಅನಿಮಲ್ಸ್ ಆರ್ ಹ್ಯೂಮನ್ ಸೆಲ್ಸ್. ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಬಯೋರಿಯಾಕ್ಟರ್ ಟ್ಯಾಂಕ್, ಸ್ಟಿರ್ಡ್ ಬಯೋರಿಯಾಕ್ಟರ್ ಟ್ಯಾಂಕ್. ಇದನ್ನ 3 times ಕ್ವಶನ್ ಮಾಡಿದ್ದಾರೆ. ಮಾರ್ಚ್ 2014, ಜೂನ್ 2016 and March 2017. Again March 20. See, so many times they have asked this question. You have to ರಿಮೆಂಬರ್ ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮ್ನ ನೀವು ರಿಮೆಂಬರ್ ಮಾಡಬೇಕು. ನೆಕ್ಸ್ಟ್, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಟಿಪಿಕಲ್ ಅಗರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಅಗರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ನ ಡಯಾಗ್ರಾಮ್ನ ಬರೀರಿ ಅಂತ ಕೇಳ್ತಾರೆ. ಸೊ ಯು ಹ್ಯಾವ್ ಟು ಡ್ರಾ ದಿಸ್ ಒನ್. ಒಂದು ಜೆಲ್ ಎಲೆಕ್ಟ್ರೋಫೋರೆಸಿಸ್ ಬರ್ದು ಹಿಂಗೆ ಕೂಂಬು ಇನ್ಸರ್ಷನ್ ಮಾಡಿರತಕ್ಕಂಥ ವೆಲ್ಸ್ ಬರ್ದು ಇಲ್ಲಿ ಲೇಬಲ್ DNA, ಇಲ್ಲಿ ಸ್ಟ್ರ್ಯಾಂಡ್ಸ್, ಬ್ಯಾಂಡ್ಸ್ ಬರೀಬೇಕು. ನೆಕ್ಸ್ಟ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ಸಪರೇಷನ್ ಆಫ್ ಆ್ಯಂಡ್ ಐಸೋಲೇಷನ್ ಆಫ್ DNA ಫ್ರಾಗ್ಮೆಂಟ್ಸ್. ಇದನ್ನು 5 ಮಾರ್ಕಿಗೆ ಕೇಳ್ತಾರೆ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದಿ ಸಪರೇಷನ್ ಆ್ಯಂಡ್ ಐಸೋಲೇಷನ್ ಆಫ್ DNA ಫ್ರಾಗ್ಮೆಂಟ್ಸ್. DNA ಫ್ರಾಗ್ಮೆಂಟ್ಸ್ನ ಹೆಂಗೆ ಸಪ್ರೇಟ್ ಮಾಡೋದು, ಐಸೋಲೇಟ್ ಮಾಡೋದು ಅಂತ ಕೇಳ್ತಾರೆ. DNA ಕಟ್ ಬೈ REN ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ನಿಂದ ಯೂಸ್ ಮಾಡ್ಕೊಂಡು DNA ಏನು ಮಾಡ್ತೀವಿ, ಸ್ಮಾಲ್ ಫ್ರಾಗ್ಮೆಂಟ್ಸ್ ಆಗಿ ಕಟ್ ಮಾಡ್ತೀವಿ. ಆ್ಯಂಡ್ ಆಫ್ಟರ್ ದಟ್ ದ ಫ್ರಾಗ್ಮೆಂಟ್ಸ್ ಆಫ್ DNA ಆರ್ ರನ್ ಆನ್ ದ ಜೆಲ್ಲಲ್ಲಿ ಸಪ್ರೇಟ್ ಮಾಡ್ತೀವಿ. Negatively charged DNA fragments are forced to move towards the anode under the electric field through medium per matrix. ಅಲ್ಲಿ ಏನಾಗ್ತದೆ, DNA is having negative charge. ಯಾಕೆ ನೆಗೆಟಿವ್ ಚಾರ್ಜ್ ಇದೆ ಅಂತಂದ್ರೆ ಅಲ್ಲಿ ಫಾಸ್ಫೇಟ್ ಗ್ರೂಪ್ ಇದೆ, ದಟ್ ಮೇಕ್ಸ್ ದಟ್ DNA ಇಂಟು ಎ ನೆಗೆಟಿವ್ ಚಾರ್ಜ್ ಮಾಡುತ್ತೆ. ಅಲ್ಲಿ ನೆಗೆಟಿವ್ ಚಾರ್ಜ್ DNA ಈಸ್ ಫೋರ್ಸ್ಡ್ ಟು ಮೂವ್ ಟುವರ್ಡ್ಸ್ ದಿ ಪಾಸಿಟಿವ್ಲಿ ಚಾರ್ಜ್ಡ್ ಆನೋಡ್ ಕಡೆಗೆ ಮೂವ್ ಆಗ್ತದೆ. ಬಿಕಾಸ್ ಆಫ್ ದಟ್ ಆನೋಡ್ ಈಸ್ ಪಾಸಿಟಿವ್ ಚಾರ್ಜ್, negative DNA, so that it moves towards the positive charge of the electric field through the media, that is agarose gel. ಹೆಂಗೆ ಮೂವ್ ಆಗ್ತದೆ, ದಟ್ ಈಸ್ ಮಾಸ್ ಪರ್ ಚಾರ್ಜ್ ರೇಷಿಯೋನಲ್ಲಿ ಇಟ್ ಸ್ಟಾರ್ಟ್ ಮೂವಿಂಗ್. ನೆಕ್ಸ್ಟು, ಮ್ಯಾಟ್ರಿಕ್ಸ್ ಯೂಸ್ಡ್ ಇನ್ ಅಗರೋಸ್ ಜೆಲ್. ಆ ಅಗರೋಸ್ ಜೆಲ್ಲಲ್ಲಿ ಏನು ಮ್ಯಾಟ್ರಿಕ್ಸ್ ಯೂಸ್ ಮಾಡ್ತೀವಿ, ದಟ್ ಈಸ್ ಪೇಜ್ ಆರ್ ಅಗರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಪೇಜ್ ಅಂದರೆ ಪಾಲಿಯಾಕ್ರೈಡ್ ಮೇಲೆ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಂತ. ಇಲ್ಲಿ ಪೇಜ್ ಏನು ಮಾಡಲ್ಲ ನಿಮ್ಮ ಲೆವೆಲಲ್ಲಿ, ನಿಮ್ಮಲ್ಲಿ ಅಗರೋಸ್ ಜೆಲ್ಲೇ ಮಾಡ್ತಕ್ಕಂಥದ್ದು.
DNA fragments are visualized in ethidium bromide. DNA fragments ನಾವೇನು ಮಾಡ್ತೀವಿ, ethidium bromide ಯೂಸ್ ಮಾಡಿ we are visualizing under the gel dark or UV radiations. Under the UV radiation gel dark ಅಲ್ಲಿ you will observe that DNA fragments and separates the bands of DNA cut out from the agarose gel. Agarose gel ನ ಕಟ್ ಮಾಡಿ then elution method ಅಲ್ಲಿ we will separate the DNA. What is a downstream process? Downstream process ಅಂದರೆ ಏನು? Separation, purification and obtain a product from the recombinant DNA technique is known as the downstreaming process. Downstreaming process ಅಂದರೆ ಒಂದು DNA ಸಪರೇಟ್ ಮಾಡ್ತಕ್ಕಂಥದ್ದು, ದೆನ್ ಪ್ಯೂರಿಫೈ ಮಾಡ್ತಕ್ಕಂಥದ್ದು, ರಿಕಾಂಬಿನೆಂಟ್ ಮಾಡಿ ದೆನ್ ಫ್ರಮ್ ವಿಚ್ ವಿ ಆರ್ ಒಬ್ಟೈನಿಂಗ್ ದ ಪ್ರಾಡಕ್ಟ್. ಆ ಪ್ರಾಡಕ್ಟ್ನ ಒಬ್ಟೈನ್ ಮಾಡ್ತಕ್ಕಂಥ ಪ್ರೊಸೆಸ್ನ ಡೌನ್ಸ್ಟ್ರೀಮ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ನೇಮ್ ದ ಎನ್ಸೈಮ್ ಯೂಸ್ಡ್ ಇನ್ ದಿ ಲಿಂಕಿಂಗ್ ದ DNA ಸೆಗ್ಮೆಂಟ್ಸ್ ಟುಗೆದರ್. ಎರಡು DNA ಸೆಗ್ಮೆಂಟ್ನ ಜಾಯಿನ್ ಮಾಡ್ತಕ್ಕಂಥ ಎನ್ಸೈಮ್ ಯಾವುದು ಅಂತ ಕೇಳ್ತಾರೆ. DNA ಲೈಗೇಸ್. ಲೈಗೇಸ್ ಅಂದರೆ ಜಾಯಿನ್ ಮಾಡ್ತಕ್ಕಂಥದ್ದು. ನೇಮ್ ದ ಎನ್ಸೈಮ್ ವಿಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮಾಲಿಕ್ಯುಲರ್ ಸೀಸರ್ಸ್. ಯಾವ ಒಂದು ಎನ್ಸೈಮ್ನ ಮಾಲಿಕ್ಯುಲರ್ ಸೀಸರ್ಸ್ ಅಂತ ಕರಿತೀವಿ? ದಟ್ ಈಸ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್. ರಿಸ್ಟ್ರಿಕ್ಷನ್ REN ಎಂಡೋನ್ಯೂಕ್ಲಿಯಸಸ್, ದಟ್ ಈಸ್ ನೋನ್ ಆಸ್ ಮಾಲಿಕ್ಯುಲರ್ ಸೀಸರ್ಸ್. ವಾಟ್ ಈಸ್ ಎಲ್ಯೂಷನ್? ಎಲ್ಯೂಷನ್ ಅಂದರೆ ಏನು? ದಟ್ ವಿ ಆಲ್ರೆಡಿ ಡಿಸ್ಕಸ್. ದ ಎಲೆಕ್ಟ್ರೋಫೋರೆಸಿಸ್ ಸಪರೇಟ್ಸ್ ದ ಬ್ಯಾಂಡ್ಸ್ ಕಟ್ ಅಂಡ್ removes that bands DNA element from the cut end of the agarose gel. Next, mention the methods of making bacteria capable to take up recombinant DNA. Recombinant DNA ತಗೋಬೇಕು ಅಂದರೆ ಬ್ಯಾಕ್ಟೀರಿಯಾದ capability ಏನು? recombinant DNA ತಗೋಬೇಕು ಅಂದರೆ what are the capabilities? One is calcium chloride heat treatment method. Heat treatment method, chemical treatment, then micro injection method, then gene gun method, or they are also called as biolistic, and one is a disarmed pathogens. Mention the steps involved in recombinant DNA technology. Recombinant DNA technology ಅಲ್ಲಿ ಆಗ್ತಕ್ಕಂಥ ಸ್ಟೆಪ್ಸ್ 5 ಮಾರ್ಕಿಗೆ ಕೇಳ್ತಾರೆ. ಸೊ ಐಸೋಲೇಷನ್ ಆಫ್ ಡೆಸರ್ಟ್ DNA. ಫಸ್ಟ್ ಸ್ಟೆಪ್ ಐಸೋಲೇಷನ್ ಆಫ್ ಡೆಸರ್ಟ್ DNA. ನಮ್ಗೆ ಯಾವುದು DNA ಬೇಕಾಗಿದೋ ಅಂಥ DNA ಐಸೋಲೇಟ್ ಮಾಡ್ಕೋಬೇಕು. ದೆನ್ ಫ್ರಾಗ್ಮೆಂಟ್ಸ್ ಆಫ್ DNA, ದ DNA ಫ್ರಾಗ್ಮೆಂಟ್ಸ್ನ ಪ್ರೊಡ್ಯೂಸ್ ಮಾಡಬೇಕು ಬೈ ಯೂಸಿಂಗ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್. ದೆನ್ ಐಸೋಲೇಷನ್ ಆಫ್ ಡೆಸರ್ಟ್ DNA. ಆ ಡೆಸರ್ಟ್ DNA ಆ ರಿಸ್ಟ್ರಿಕ್ಷನ್ ಫ್ರಾಗ್ಮೆಂಟ್ಸಲ್ಲಿ ಡೆಸರ್ಟ್ DNA ಐಸೋಲೇಟ್ ಮಾಡ್ಕೋಬೇಕು ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಲ್ಲಿ. Then ligation of DNA fragments by using vector. Transform this recombinant DNA into the host cell. Then culturing the host cell in the media to get a desired product. These are the techniques we have in the DNA recombinant technology. Important ಇನ್ನೊಂದ್ಸರಿ ಹೇಳ್ತೀನಿ. ಡೆಸರ್ಟ್ ಜೀನ್ನ ಯಾವ ಥರ ಇದೆ ಅಂತ ಡೆಸರ್ಟ್ DNA ಐಡೆಂಟಿಫೈ ಮಾಡಬೇಕು. We have to identify the desert DNA. Then you have to cut the desert DNA into many fragments. Then isolate that fragment desert gene of interest from the fragments through the gel electrophoresis methods. Then after isolation of this fragment of desert gene, we have to insert that gene into the vector ge insert ಮಾಡಬೇಕು. Then afterwards in that vector we have to transfer into the host cell. After transformation of into the host cell, then we have to culture the host cells for to get the desert gene product. To obtain the desert gene product, we have to culture the host cells. These are the steps involved in the recombinant DNA technology. Then, what are genetically modified crops? What are GMO crops ಅಂತ ಕರೀತಾರೆ, ಇಲ್ಲಾಂದ್ರೆ GMO organisms ಅಂತಾರೆ, ಇಲ್ಲಾಂದ್ರೆ GM crops ಅಂತ ಕರೀತಾರೆ. Give 2 examples. The plants whose genome is modified or altered by incorporation of a desert or foreign gene of interest, that is known as the GM crops. That is genetically modified crops. ಅಂದ್ರೇನು? ಒಂದು ಆರ್ಗ್ಯಾನಿಸಮ್ ಅಲ್ಲಿ ತನ್ನಲ್ಲಿರ್ತಕ್ಕಂಥ DNA ನ ಮಾಡಿಫೈ ಮಾಡಿರ್ತಕ್ಕಂಥದ್ದು ಬೈ ಇಂಟ್ರೊಡ್ಯೂಸಿಂಗ್ ಎ ಡೆಸರ್ಡ್ ಜೀನ್ ಆಫ್ ಇಂಟ್ರೆಸ್ಟ್ ಆರ್ ಅವರ್ ಇಂಟ್ರೆಸ್ಟೆಡ್ ಆರ್ ದಟ್ ವಾಟ್ ವಿ ವಾಂಟ್ ಟು ಇನ್ಸರ್ಟ್, ದಟ್ ಈಸ್ ಫಾರಿನ್ ಜೀನ್ ಆಫ್ ಇಂಟ್ರೆಸ್ಟ್. ಯಾವುದೋ ಒಂದು ಫಾರಿನ್ ಜೀನ್ ಏನು ಮಾಡೋದು ಅಲ್ಲಿಗೆ ಇನ್ಸರ್ಟ್ ಮಾಡತಕ್ಕಂಥದ್ದು, ಆಲ್ಟರ್ ಮಾಡಿರ್ತಕ್ಕಂಥದ್ದು DNA ನ, ಅದನ್ನೇ ಅಂತ ಕರಿತೀವಿ ನಾವು GM ಕ್ರಾಪ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ BT ಕಾಟನ್, BT crop, corn, potato and tomato. What is BT cotton? That is a cotton plant developed by genetic engineering which is incorporated with the Bacillus thuringiensis bacteria's gene, that is BT gene. That is producing cry protein. Cry gene we are introducing to produce the cry protein, which is insecticidal for the pests, that is bollworms. Next,
What are cry proteins? Name the organism that produce. How has man exploited this protein to his benefit? The crystalline proteins are toxic insecticidal proteins. Crystalline proteins are toxic insecticidal proteins produced by some strains of soil bacterium, that is Bacillus thuringiensis, that is known as Bt, that kills the insect Lepidopteran, Coleopterans and another one Dipterans. Bt toxin genes were isolated from Bacillus thuringiensis and incorporated into the genome several crops plants to produce the resistance to insects without need of the insecticides. Example, Bt cotton, Bt corn and Bt rice, etc. These are the ಇಂಪಾರ್ಟೆಂಟ್ ಕ್ರೈ ಪ್ರೋಟೀನ್ಸ್. ಈ ಕ್ರೈ ಪ್ರೋಟೀನ್ ಅಂದರೆ ಏನು, ಆರ್ಗ್ಯಾನಿಸಮ್ಸ್ ಯಾಕೆ ಪ್ರೊಡ್ಯೂಸ್ ಮಾಡ್ತದೆ ಮತ್ತು ಎಕ್ಸ್ಪ್ಲೈಟೇಷನ್ ಯಾಕೆ ಮಾಡಿದ್ದಾರೆ ಅಂತಂದರೆ, ಕ್ರೈ ಪ್ರೋಟೀನ್ ಅಂದರೆ ಏನು, ಇಟ್ ಈಸ್ ಎ ಕ್ರಿಸ್ಟಲೈನ್ ಪ್ರೋಟೀನ್. ಕ್ರೈ ಪ್ರೋಟೀನ್ ಇಸ್ ದ ಕ್ರಿಸ್ಟಲೈನ್ ಪ್ರೋಟೀನ್ which is a insecticidal and it is produced from the strain of certain bacteria which is a soil bacteria, that is Bacillus thuringiensis, from which we are isolating the gene and that gene is we are inserting into the crops. Then the crops can develop the insecticidal against to the some of the insect like Lepidopteran, Coleopterans and another one Dipterans. These insects are pests. They can kill by this crystalline protein, that is cry protein. This is about the cry gene and the cry protein. Next, what are the characteristics of genetically modified organisms? ಇಲ್ಲಿ GMO organisms, what are the characteristics of GMO organisms ಅಂತ ಕೇಳ್ತಾರೆ, ಇಲ್ಲ genetically modified organisms ಅಂತ ಕೇಳ್ತಾರೆ. The modified organisms are prepared for the different reasons to maintain or to acclimate the environment to the stress conditions like drought irbodu, salt concentration irbodu, heat irbodu, etc. The plants are pest resistant. For example, last we have talked that Bt cotton, that is a pest resistant plant. Plant reduce the post harvestal loss. Post harvestal loss ಅಂದರೆ ತುಂಬ ಇಂದ ಲೇಟಾಗಿ ಕಟ್ ಮಾಡಿದ್ರೆ ಲಾಸ್ ಆಗ್ತಕ್ಕಂಥದ್ದನ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು. ದೆನ್ ಇನ್ಕ್ರೀಸ್ಡ್ ಎಫಿಷಿಯನ್ಸಿ ಆಫ್ mineral usage by the plants. Minerals usage na efficiency, increasing efficiency, efficiently using minerals by the plants, and the plants enhance nutrition value. Nutrition value na enhance ಮಾಡ್ತಕ್ಕಂಥದ್ದು ಆದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ರಿಚ್ ಮಾಡ್ತಕ್ಕಂಥದ್ದು, ವಿಟಮಿನ್ಸ್ ರಿಚ್ ಬರ್ತಕ್ಕಂಥದ್ದು. ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್. ಎಕ್ಸಾಂಪಲ್ ಇದರಲ್ಲಿ ವಿಟಮಿನ್ ರಿಚ್ ಎನ್ರಿಚ್ಮೆಂಟ್ ರೈಸ್, ದಟ್ ಈಸ್ ವಿಟಮಿನ್ ಎ ರೈಸ್, ದಟ್ ಈಸ್ ಆಲ್ಸೋ ನೋನ್ ಆಸ್ ಗೋಲ್ಡನ್ ರೈಸ್. ಇಲ್ಲಿ ಮೆನ್ಷನ್ ಮಾಡಿಲ್ಲ, ಗೋಲ್ಡನ್ ರೈಸ್ ಇಟ್ ಈಸ್ ಹ್ಯಾವಿಂಗ್ ವಿಟಮಿನ್ ಎ. That is the one rice, that is a GM crops. Next, name 3 groups of insects killed by insecticidal proteins. ಯಾವ ಒಂದು 3 group of insects, 2 ಮಾರ್ಕಿಗೆ ಹೇಳ್ತಾರೆ, 2 ಮಾರ್ಕ್ಸಿಗೆ we have to mention these things. ಇನ್ಸೆಕ್ಟಿಸೈಡಲ್ ಪ್ಲಾಂಟ್ನ ತಿಂದು ಅವು ಸಾಯ್ತವೆ ಅಂತ ಪ್ರೋಟೀನ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಿಲ್ ಮಾಡ್ತಕ್ಕಂಥ ಇನ್ಸೆಕ್ಟ್ಸ್ ಯಾವ್ದಾವ್ದು ಇನ್ಸೆಕ್ಟ್ನ ಕಿಲ್ ಮಾಡ್ತವೆ ಅಂತ ಕೇಳ್ತಾರೆ. 1 ಲೆಪಿಡಾಪ್ಟೆರನ್, 2 ಕೋಲಿಯಾಪ್ಟೆರನ್ಸ್, 3 ಡಿಪ್ಟೆರನ್ಸ್. ನೆಕ್ಸ್ಟ್, ವಾಟ್ ಆರ್ ಕ್ರೈಜಿನ್ಸ್? ಮೆನ್ಷನ್ ದ ಟೈಪ್ಸ್ ಆಫ್ ಸ್ಪೆಸಿಫಿಕ್ ಇನ್ಸೆಕ್ಟಿಸೈಡ್ಸ್. ಇದನ್ನ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಕ್ರೈಜಿನ್ ಅಂದ್ರೆ ಏನು ಅಂತ. ಇಟ್ genes that produces the Bt toxins are called crygenes. They are number of them. For example, protein encoded by the genes Cry1AC, Cry2AB control the cotton bollworm, and Cry1AC, Cry1ABC, sorry AB, Cry1AB, Cry2AB and Cry1AC they control the bollworm, and Cry1AB control the corn borer. ಅಂದರೆ ಇದನ್ನ ಕಾರ್ನ್ ಬೋರರು ಮತ್ತು ಅದು ಕಾಟನ್ ಬಾಲ್ವರ್ಮ್, ಇದು ಕಾಟನ್ ಬಾಲ್ವರ್ಮು, ಇದು ಕಾರ್ನ್ ಬೋರರ್. ಆ ಇನ್ಸೆಕ್ಟ್ಸ್ನ ಏನು ಮಾಡುತ್ತೆ, ಈ ಜೀನು ಒಂದು ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ, ಆ ಪ್ರೋಟೀನ್ ಏನು ಮಾಡುತ್ತೆ, ಆ ಇನ್ಸೆಕ್ಟ್ನ ಕಿಲ್ ಮಾಡುತ್ತೆ. ನೆಕ್ಸ್ಟ್, ವಾಟ್ ಈಸ್ RNA ಇಂಟರ್ಫೆರೆನ್ಸ್? RNA ಇಂಟರ್ಫೆರೆನ್ಸ್ ಅಂದರೆ ಏನು? ಸೈಲೆನ್ಸಿಂಗ್ ಆಫ್ ಸ್ಪೆಸಿಫಿಕ್ mRNA by complementary double-stranded RNA molecule to prevent translation is called RNA interference or silencing of mRNA. ಆ mRNAನ ಸೈಲೆನ್ಸ್ ಮಾಡ್ತಕ್ಕಂಥದ್ದು. ಯಾಕೆ mRNA ಸೈಲೆನ್ಸ್ ಮಾಡ್ತದೆ? ದ mRNA is silenced by complementary DNA, double-stranded RNA, complementary double-stranded RNA to prevent this translation process. ಅದನ್ನು RNA interference ಅಂತ ಕರಿತೀವಿ. This is another technique through which we can avoid the pest. Example, name the nematode root parasite of tobacco plant. ಇದನ್ನು 2019 ಎಕ್ಸಾಮಲ್ಲಿ ಕೇಳಿದರು. ದಟ್ ಈಸ್
Meladogini incognitia. Meladogini incognitia, it is the nematode which is a parasite present in the tobacco plant. Name the hormone produced by genetic engineering. Genetic engineering ಅಲ್ಲಿ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಹಾರ್ಮೋನು ಯಾವುದು ಅಂತ ಕೇಳ್ತಾರೆ. ಹ್ಯೂಮನ್ ಇನ್ಸುಲಿನ್. ಹ್ಯೂಮನ್ ಇನ್ಸುಲಿನ್ ಇಸ್ ದ genetically produced hormone, that is the human insulin, that is also called as humulin. Insulin extracted from the pancreas of a slaughtered cow and pigs cannot be used. Why? Because the pancreas or slaughtered cows, some pigs, causes allergy and other types of reactions. ಅಲ್ಲೇನಾಗ್ತವೆ, ಅಲರ್ಜಿ ಕಾಸ್ ಮಾಡಿಬಿಡ್ತೇವೆ. ಸೊ ದಟ್ ವಿ ಕೆನಾಟ್ ಯೂಸ್ ದಿಸ್ pancreas. Insulin extracted from the pancreas of slaughtered cows and pigs. What is the gene therapy? Gene therapy andre enu? Gene therapy is the technique of replacement of defective gene by normal gene to correct the specific disorder of an individual. ಒಂದು ಯಾವುದೋ ಒಂದು ಸ್ಪೆಸಿಫಿಕ್ ಡಿಸಾರ್ಡರ್ ಇದೆ ಅಂತಂತಂದರೆ ಆ ಸ್ಪೆಸಿಫಿಕ್ ಡಿಸಾರ್ಡರ್ನ ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡ್ತೀವಿ, ಆ ಡಿಫೆಕ್ಟಿವ್ ಜೀನ್ನ ನಾವು ರಿಮೂವಲ್ ಮಾಡ್ತೀವಿ, ಎಲಿಮಿನೇಟ್ ಮಾಡಿ ನಾವು ಕರೆಕ್ಟ್ ಮಾಡ್ತೀವಿ. ಅದನ್ನೇ ಅಂತ ಕರಿತೀವಿ ಜೀನ್ ಥೆರಪಿ ಅಂತ ಕರಿತೀವಿ. ಒಂದು ಮಾರ್ಕಿಗೆ ಕೇಳ್ತಾರೆ ಇಂಪಾರ್ಟೆಂಟ್, ವಾಟ್ ಇಸ್ ಜೀನ್ ಥೆರಪಿ. ದೆನ್ ವಾಟ್ ಆರ್ ಟ್ರಾನ್ಸ್ಜೆನಿಕ್ ಅನಿಮಲ್, ಗಿವ್ ಎಕ್ಸಾಂಪಲ್. 2 ಮಾರ್ಕಿಗೆ ಬರ್ತದೆ, 2 ಮಾರ್ಕಿಂಗ್ ಕ್ವಶನ್ ಇದು. ದ ಅನಿಮಲ್ಸ್ ವಿಚ್ whose genome has been altered by the introduction of the foreign genes are known as transgenic animals. ಟ್ರಾನ್ಸ್ ಅಂದರೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು, ಜೆನಿಕ್ ಅನಿಮಲ್ಸ್ನ ಜೀನೋಮ್ನ ಚೇಂಜ್ ಮಾಡ್ತಕ್ಕಂಥದ್ದು, ಜೀನ್ ಟ್ರಾನ್ಸ್ಫರ್ ಮಾಡಿ, ದೋಸ್ ಅನಿಮಲ್ಸ್ ಆರ್ ಕಾಲ್ಡ್ ಅಸ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ಎಕ್ಸಾಂಪಲ್ ಯಾವುದ್ಯಾವುದು ಟ್ರಾನ್ಸ್ಜೆನಿಕ್ ಅನಿಮಲ್ಸಲ್ಲಿ? ಕೌವು ಮತ್ತು ಮೈಸ್, ಟ್ರಾನ್ಸ್ಜೆನಿಕ್ ಮೈಸ್ ಆ್ಯಂಡ್ ಟ್ರಾನ್ಸ್ಜೆನಿಕ್ ಕೌಸ್. ವಾಟ್ ಈಸ್ ಬಯೋಪೈರಸಿ? ಎಕ್ಸ್ಪ್ಲೈನ್ ವಿತ್ ರೆಸ್ಪೆಕ್ಟ್ ಟು ಬಾಸ್ಮತಿ ರೈಸ್. ಬಯೋಪೈರಸಿ ಅಂದ್ರೇನು ಮತ್ತು ಬಾಸ್ಮತಿ ರೈಸ್ನ ಎಕ್ಸ್ಪ್ಲೈನ್ ಮಾಡೋದು. Biopiracy is used as a bioresource by multinational companies and other organizations without authorization from the countries and people concerned with the compensatory payment. Those are called as biopiracy. Biopiracy is used as a bioresources by multinational companies and other organizations without authorizations from the countries and people concerned and without compensatory payment, that is known as biopiracy. Next, basmati rice. Explain with respect to basmati rice. Basmati rice is unique for aroma and flavor, and in India 27 varieties have been grown, in which 1997 American company got the patent for this one, US Patent Trademark Office. This basmati rice varieties of Indian farmers crossing semi variety with basmati rice. Other people selling basmati rice were restricted by the patent. See, it was grown in India since some ancient era, but American company got the patent for this one. So, ಇಲ್ಲಿ mention ಮಾಡಿಲ್ಲ. One of the fellow of that India, he got objections under the patent law. Then this patent has been cancelled. ಈ patent cancel ಆಗಿದಿಲ್ಲ. So, this is about the biopiracy and the basmati rice. ನೆಕ್ಸ್ಟ್, ವಾಟ್ ಈಸ್ ಯುಕ್ರೋಮ್ಯಾಟಿನ್? ಯುಕ್ರೋಮ್ಯಾಟಿನ್ ಅಂದ್ರೆ ಏನು? 1 ಮಾರ್ಕಿಗೆ ಕೇಳ್ತಾರೆ, ಇಂಪಾರ್ಟೆಂಟು. ಯುಕ್ರೋಮ್ಯಾಟಿನ್ ಆರ್ ದ ಫೈಬರ್ಸ್ ವಿಚ್ ಆರ್ ಲೂಸ್ಲಿ ಕಾಯಿಲ್ಡ್, ಟೇಕ್ ಲೈಟರ್ ಸ್ಟೈನ್ ಅಂಡ್ ಆರ್ ಟ್ರಾನ್ಸ್ಕ್ರಿಪ್ಷನಲ್ಲಿ ಆ್ಯಕ್ಟಿವ್. ಯುಕ್ರೋಮ್ಯಾಟಿನ್ ಈಸ್ ಹಿಂಗೆಲ್ಲ ಬರೆಯೋದನ್ನು ತಪ್ಪಿದಲ್ಲಿ ಎಲ್ಲಿರಲಿ ಸರಿ ಇದೆ, ಆದರೆ ನಿಮ್ಗೆ ಅರ್ಥ ಆಗಿಲ್ಲ ಅಲ್ಲಿ. ಯುಕ್ರೋಮ್ಯಾಟಿನ್ ಈಸ್ ದ ಸ್ಟ್ರೆಚ್ ಆಫ್ DNA, ದಟ್ ಈಸ್ ಅ highly loosely coiled DNA in the chromosomes and which takes the lesser strain and it is more active region of the chromosome or DNA, transcriptionally more active DNA, that is known as euchromatin. Opposite of this one is heterochromatin. Heterochromatin is highly coiled DNA and it is less transcriptionally unit or less active for their transcription. This is known as heterochromatin. Next topic, that is ecology, we will continue in the next session.